ಕೊಲ್ಹಾಪುರದ ಹೃದಯ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿತ್ತು. ಕೊಲ್ಹಾಪುರದ ತಾರಾಬಾಯಿ ಪಾರ್ಕ್ ಬಳಿಯ ಹೋಟೆಲ್ ಪಕ್ಕದ ಗಾರ್ಡನ್ಗೆ ಚಿರತೆ ನುಗ್ಗಿತು. ಹೋಟೆಲ್ ಗಾರ್ಡನ್ಗೆ ನುಗ್ಗಿದ ಚಿರತೆ ಕಂಡು ಸಿಬ್ಬಂದಿ ಕಕ್ಕಾಬಿಕ್ಕಿಯಾದರು. ಈ ವೇಳೆ ಓರ್ವ ಹೋಟೆಲ್ ಸಿಬ್ಬಂದಿ ಮೇಲೆ ಚಿರತೆ ದಾಳಿ ನಡೆಸಿತು. ಕೂಡಲೇ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದರು. ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಕಂಡು ಡ್ರೈನೇಜ್ಗೆ ಚಿರತೆ ನುಗ್ಗಿತು. ಕಾರ್ಯಾಚರಣೆಯ ವೇಳೆ ಓರ್ವ ಸಿಬ್ಬಂದಿಯ ಮೇಲೂ ಚಿರತೆ ದಾಳಿ ನಡೆಸಿತು. ಸತತ 3.5 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಚಿರತೆಯನ್ನ ಸೆರೆ ಹಿಡಿದರು. ಕಳೆದ ವರ್ಷ ನವೆಂಬರ್ನಲ್ಲಿ ಆರಂಭವಾದ ಕೆಎಸ್ಆರ್ಟಿಸಿ ಯುಪಿಐ ಟಿಕೆಟ್ಗೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು ಯುಪಿಐ ಬಳಕೆಯಲ್ಲಿ ತುಮಕೂರು ಜಿಲ್ಲೆಯ ಪ್ರಯಾಣಿಕರೇ ಟಾಪ್ ಇದ್ದಾರೆ. ಕೆಎಸ್ಆರ್ಟಿಸಿ ಯುಪಿಐ ಪೇಮೆಂಟ್ ತುಮಕೂರು ಜಿಲ್ಲೆಯಲ್ಲಿ ತಿಂಗಳಿಗೆ 2 ಕೋಟಿ ಸಮೀಪಿಸಿದೆ. ಆರಂಭದಲ್ಲಿ ಪ್ರಯಾಣಿಕರು ತಿಂಗಳಿಗೆ 10 ಲಕ್ಷ ಯುಪಿಐ ಮೂಲಕ ಟಿಕೆಟ್ ಪಡಿತಾ ಇದ್ರು. ಬರ್ಬರ್ತಾ ಯುಪಿಐಗೆ ಪ್ರಯಾಣಿಕರು ಹೆಚ್ಚು ಒತ್ತು ನೀಡುತ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ತುಮಕೂರು ಜಿಲ್ಲೆ ಮಾದರಿಯಾಗಿದೆ. ಪಿಎಸ್ಐ ಅಮಾನತಿಗೆ ಆಗ್ರಹಿಸಿ ಠಾಣೆ ಎದುರೇ ಗದಗದ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಧರಣಿ ಕೂತರು. ಶಿರಹಟ್ಟಿ ಪಿಎಸ್ಐ ಈರಪ್ಪ ಅಮಾನತಿಗೆ ಆಗ್ರಹಿಸಿದರು. ಇತ್ತೀಚೆಗೆ ಸೋಮಣ್ಣ ಲಮಾಣಿ ಎಂಬುವರನ್ನ ಅರೆಬೆತ್ತಲೆಗೊಳಿಸಿ ಈರಪ್ಪ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಜೂಜು ಆಡುವ ವಿಚಾರಕ್ಕೆ ದೇವಿಹಾಳ ತಾಂಡಾದಿಂದ ಸೋಮಣ್ಣನ ಕರೆತಂದು ಪಿಎಸ್ಐ ಮನಸೋ ಇಚ್ಛೆ ಹಲ್ಲೆ ನಡೆಸಿದರು. ಹಲ್ಲೆ ಪ್ರಕರಣದ ಅಡಿ ಪಿಎಸ್ಐ ವಿರುದ್ಧ ಎಫ್ಐಆರ್ ಮಾಡುವಂತೆ ಶಾಸಕ ಚಂದ್ರು ಲಮಾಣಿ ಒತ್ತಾಯ ಮಾಡಿದರು. ದಿನ ಕಳೆದರೂ ಪಿಎಸ್ಐ ವಿರುದ್ಧದ ಎಫ್ಐಆರ್ ಆಗದ ಹಿನ್ನೆಲೆ ಠಾಣೆಯ ಮುಂದೆ ಧರಣಿ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.